ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಗಾದೆ ರೀತಿ ನಡೆದುಕೊಳ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಚನ್ನಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ಪ್ರಕರಣದಲ್ಲಿ ಪೊಲೀಸ್ ಠಾಣೆಗೆ ಕಲ್ಲು ಹೊಡೆದವರೆಲ್ಲ ಖುಲ್ಲಂ ಖುಲ್ಲ, ಪೊಲೀಸರ ಮೇಲೆ ದಾಳಿ ಮಾಡಿದವರೆಲ್ಲ ಬಿಂದಾಸ ಓಡಾಡಿಕೊಂಡಿದ್ದಾರೆ. ಒಬ್ಬರ ಬಂಧನ ಕೂಡ ಆಗಿಲ್ಲ ಇಲ್ಲಿ ತನಕ. ಆದರೆ ಪೊಲೀಸರಿಗೆ ಮಾತ್ರ ಕರ್ತವ್ಯ ಲೋಪದ ಪಟ್ಟ. ಚನ್ನಗಿರಿ ಪ್ರಕರಣದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಡಿವೈಎಸ್ಪಿ ಪ್ರಶಾಂತ್ ಮತ್ತು ಸಿಪಿಐ ನಿರಂಜನ್ ಇಬ್ಬರನ್ನ ಅಮಾನತು ಮಾಡಿ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿ ಕಲ್ಲು ತೂರಿ ವಾಹನಗಳನ್ನು ಹಾಳು ಮಾಡಿ ಕಿಟಕಿ ಗಾಜುಗಳನ್ನು ಧ್ವಂಸ ಮಾಡಿದವರಲ್ಲಿ ಒಬ್ಬರನ್ನು ಕೂಡ ಇಲ್ಲಿ ತನಕ ಬಂಧಿಸಿಲ್ಲ. ಆದರೆ ಪೊಲೀಸರದ್ದು ಮಾತ್ರ ಕರ್ತವ್ಯ ಲೋಪ. ಹಾಗಾಗಿ ಇಬ್ಬರು, ಅದು ಯಾರು, ಡಿವೈಎಸ್ಪಿ ಪ್ರಶಾಂತ್ ಮತ್ತು ಸಿಪಿಐ ನಿರಂಜನ್, ಇನ್ಸ್ಪೆಕ್ಟರ್ ಒಬ್ರು ಡಿವೈಎಸ್ಪಿ ಒಬ್ರು, ಇಬ್ಬರನ್ನ ಅಮಾನತು ಮಾಡಿದ್ದಾರೆ. ಕರ್ತವ್ಯ ಲೋಪದ ಆರೋಪ ಅಂತ ಕೇಳಿಬರ್ತಾ ಇದೆ. ಏನು ಕರ್ತವ್ಯ ಲೋಪ? ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಮಾನತಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಈ ಪ್ರಕರಣದಲ್ಲಿ? ಮುಖ್ಯಮಂತ್ರಿಗಳ ಸ್ಪಷ್ಟನೆ ಏನು ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ FIR ಹಾಕದೇನೆ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದು ತಪ್ಪು ಅಂತ. ನೋ, ಕಾನೂನು ಹಾಗಿಲ್ಲ. ಸಿದ್ದರಾಮಯ್ಯನವರು ಆ ರೀತಿ ಯಾಕೆ ಹೇಳಿದ್ರು ಗೊತ್ತಿಲ್ಲ. ಯಾಕೆ ಅಂದರೆ ಯಾರು ಈ ಆದಿಲ್? ಒಂದ್ಸರ್ತಿ ಯೋಚನೆ ಮಾಡಿ. ಮಟ್ಗಾ ದಂಧೆಯ ಆರೋಪದ ಮೇಲೆ ಆದಿಲ್ನನ್ನ ಕರ್ಕೊಂಡು ಬಂದಿರ್ತಾರೆ. ಈ 3 ಹಳೆಯ ಕೇಸ್ನಲ್ಲಿ ಆದಿಲ್ ಆರೋಪಿ ಆಗಿರ್ತಾನೆ. ಇದೇ ಫಸ್ಟ್ ಟೈಮ್ ಏನಲ್ಲ, 3 ಹಳೆಯ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಈ ಆದಿಲ್. ಹಾಗಾಗಿ ಮಟ್ಕಾ ದಂಧೆಯ ಆರೋಪದಲ್ಲಿ ಈತನನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಆದರೆ FIR ಇಲ್ದೇನೆ ಶಂಕಿತರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರಬಾರ್ದು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಂಗಿಲ್ಲ ರೂಲ್ಸು. ವಿಚಾರಣೆಗೆ ಅಂತ ಪೊಲೀಸ್ ಸ್ಟೇಷನ್ಗೆ ಯಾರ ಮೇಲೆ ಅನುಮಾನ ಬಂದರೂ ಕೂಡ ಸ್ಟೇಷನ್ ಕರ್ಕೊಂಡು ಬರ್ತಾರೆ, ವಿಚಾರಣೆ ಮಾಡ್ತಾರೆ. ಆತ ತಪ್ಪು ಮಾಡಿಲ್ಲ ಅಂತಂದ್ರೆ ಬಿಟ್ಟು ಕಳಿಸ್ತಾರೆ, ತಪ್ಪು ಮಾಡಿದ್ರೆ ಅರೆಸ್ಟ್ ತೋರಿಸ್ತಾರೆ. FIR ಆಗಲೇಬೇಕು ಅಂತ ಎಲ್ಲೂ ಇಲ್ಲ. ಪೊಲೀಸರನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಿದ್ರ ಸಿದ್ದರಾಮಯ್ಯ. ಅವರ ಹೇಳಿಕೆ ಹಾಗೆ ಇದೆ. FIR ಹಾಕದೆ ಶಂಕಿತನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದು ತಪ್ಪು, ಇದು ಕರ್ತವ್ಯ ಲೋಪ. ಹಾಗಾಗಿ ಡಿವೈಎಸ್ಪಿ ಪ್ರಶಾಂತ್, ಸಿಪಿಐ ನಿರಂಜನ್ ಇಬ್ಬರನ್ನೂ ಕೂಡ ಅಮಾನತು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. FIR ಹಾಕದೆ ಠಾಣೆಗೆ ಕರೆ ತಂದಿದ್ದು ತಪ್ಪು ಅಂತ ಹೆಂಗೆ? ಎಲ್ಲ ಪ್ರಕರಣದಲ್ಲೂ ಹೀಗೆ ಮಾಡ್ತೀರಾ? ಇನ್ನು ಮುಂದೆ ಯಾರನ್ನ ನೀವು ಅರೆಸ್ಟ್ ಮಾಡಕ್ಕೆ ಹೋದ್ರು ಪೊಲೀಸರು ಮೊದಲು FIR ಹಾಕೊಂಡು ಬನ್ನಿ ಅಂತ ಹೇಳ್ಬೋದು. FIR ಹಾಕದೆ ನಮ್ಮನ್ನು ಮುಟ್ಟಂಗಿಲ್ಲ ಅಂತ ಹೇಳ್ಬೋದು. ಹಾಗಿಲ್ಲ, ಕಾನೂನು ಆ ರೀತಿ ಇಲ್ಲ. ಸಿದ್ದರಾಮಯ್ಯನವ್ರು ಯಾಕೆ ಆ ರೀತಿ ಹೇಳಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಹೇಳಿ ಕೇಳಿ ವಕೀಲರು, ಅವ್ರಿಗೆ ಗೊತ್ತು ಎಲ್ಲ ವಿಚಾರಗಳು ಕೂಡ. ಯಾಕೆ ಈ ರೀತಿಯಾದಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಆಡಿದ್ರು? ಇದು ಪ್ರಶ್ನೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರು ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟ್ರು ಡಿವೈಎಸ್ಪಿ ಸಸ್ಪೆಂಡ್ ಮಾಡಿದ್ರು. ಯಾಕಂತಂದರೆ FIR ಮಾಡದೇನೆ ಯಾರನ್ನೂ ಕೂಡ ಕುಳಿಸ್ಕೊಳ್ಳೋಕ್ಕಾಗಲ್ಲ. ವಿಚಾರಣೆ ಮಾಡಿ ಕಳಿಸ್ಬಿಡೋದು, ಅಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತ ಹೇಳಿದ್ರು. ಬಟ್ ಲಾಕಪ್ ಡೆತ್ತಲ್ಲ ಅದು, ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಫಿಟ್ಸ್ ಬಂದಿತ್ತಂತೆ ಅವನಿಗೆ. ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸುವಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಆಯ್ತಾ? ಇದು ಪರಿಸ್ಥಿತಿ. ಅವನಿಗೆ ಫಿಟ್ಸ್ ಬಂದಿತ್ತಂತೆ. ಅದಕ್ಕೆ FIR ಮಾಡದೆ ಪೊಲೀಸ್ ಸ್ಟೇಷನ್ನಲ್ಲಿ ಕೂರಿಸ್ಕೋಬಾರ್ದು, ವಿಚಾರಣೆ ಮಾಡಿ ಕಳಿಸ್ಬೇಕು ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇರ್ತಕ್ಕಂಥದ್ದು. ಫೈನ್. ಆತ ಇದ್ದಿದ್ದು ಎಷ್ಟೊತ್ತು ಪೊಲೀಸ್ ಸ್ಟೇಷನ್ನಲ್ಲಿ? ಆತ ಇದ್ದಿದ್ದು ಕೇವಲ 7 ನಿಮಿಷ. ಇದನ್ನು SP ಅವರೇ ಹೇಳಿದ್ದಾರೆ. 7 ನಿಮಿಷ ಆತನನ್ನು ಕೂರಿಸಿದ್ದು. ಅಷ್ಟೊತ್ತಿಗಾಗಲೇ ಅವನಿಗೆ ಏನೋ ಲೋ BP ಆಯಿತು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅಂತ. ಹೆಂಗೆ ಕರ್ತವ್ಯ ಲೋಪ ಆಯಿತು? ಗಂಟೆಗಟ್ಟಲೆ ಕೂರಿಸ್ಕೊಂಡಿದ್ರಾ? ಇಲ್ವಲ್ಲ. 7 ನಿಮಿಷನೂ ಕೂರಿಸ್ಕೋಬಾರ್ದಾ ಹಾಗಾದರೆ?